ನೀವು ನೋಡ್ತಾ ಇದ್ದೀರಾ ನಮ್ಮ ಬೆಂಗಳೂರು, ನಾನು ನವಿತಾ ಜೈನ್. ಹೆಜ್ಜೆ ಹೆಜ್ಜೆಗೂ ವಿವಾದ, ದಿನಕ್ಕೊಂದು ವಾಗ್ವಾದ. ನಟ ಜಗ್ಗೇಶ್ ದರ್ಶನ್ ವಿರುದ್ಧ ಆಡಿರೋ ಮಾತು ಈಗ ಸ್ಯಾಂಡಲ್ವುಡ್ ಅಲ್ಲಿ ಚರ್ಚೆಯಾಗ್ತಿದೆ. ಚೇಂಬರ್ ಅಲ್ಲಿ ಕೂತು ಇದಕ್ಕೊಂದು ಇತಿಶ್ರೀ ಹಾಡಬೇಕು ಅನ್ನುವ ಹಕ್ಕೊತ್ತಾಯವೂ ಇದೆ. ಆದ್ರೆ ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದು ಏನು ಸಸ್ಪೆನ್ಸ್. ಅಪ್ಪನ ಹುಟ್ಟಿದ ಮಗ, ನಾನೆಲ್ಲೂ ಓಡಾಗಲ್ಲ. ಕಾರಲ್ಲಿ ಚಪ್ರಿ ಇಲ್ಲದೆ ನಿಲ್ಸಿದ್ರಲ್ಲ, ಅವತ್ತು ಯಾರು ಬಂದಿದ್ರು ಅಂತ. ಒಳ್ಳೆ ಹಾರ್ಡ್ ವರ್ಕರ್ ಮಾಡಿ ಅಕ್ಕ, ನಮ್ಮ ಹತ್ರ ಇರೋ ಅಂತವ್ರೇನೆ. ಬಟ್ ದರ್ಶನ್ ತರ ಅವ್ರ ತರ ಇದಾರಲ್ಲ, ಸರಿಯ ಮಾಂಸ ಕಳ್ಸೋಣ ಅಣ್ಣ, ನಮ್ಮನ್ನ 100 ಕುರಿ ಕಳ್ಸೋಣ ಅಂತ ಅಂತವ್ರು ಯಾರು ಇಲ್ಲ ನನ್ನ ಹತ್ರ. ನಂದಲ್ಲಪ್ಪ ವಾಯ್ಸೋದು. ತಪ್ಪೇ ಮಾಡಿಲ್ಲ, ಯಾಕೆ ಹೆದರ್ಕೊಳ್ಳಿ? ಕಾಗೆ ಹಾರಿಸ್ತೀನ, ನಾನು ಓಡೋಗ್ತೀನ, ನನ್ನ ಜಿಂದಗಿ ನಾನು ಓಡಾಗಲ್ಲ. ಅಪ್ಪನ ಹುಟ್ಟಿದ ಮಗ, ನಮ್ಮಪ್ಪನ ಹೆಸರು ಶಿವಲಿಂಗೇಗೌಡ, ತುರುವೇಕೆರೆ ತಾಲೂಕ್, ಮೈಸಂದ್ರ ಹೋಬಳಿ, ಆನಡ್ಗು ಗ್ರಾಮ. ಆ ಅಪ್ಪನ ಹುಟ್ಟಿದ ಮಗ, ನಾನೆಲ್ಲೂ ಓಡಾಗಲ್ಲ. ರಾಜ್ಯ ಇಲ್ಲಾಗಬೇಕಾಗಿದ್ದಲ್ಲ, ಇದ್ರ ಹುನ್ನಾರ ಇದ್ದಿದ್ದು ರಾಮನಗರ ಸರ್ಕಲ್ ಅಲ್ಲಿ. ಯಾವ ಮಟ್ಟದಲ್ಲಿತ್ತು ಸರ್ ಈ ಒಂದು ಹುನ್ನಾರ ಅಂದ್ರೆ, ಎಲ್ಲಿ ಜಗ್ಗೇಶ್ ಗಾಡಿ ರಾಮನಗರದ ಸರ್ಕಲ್ ಅಲ್ಲಿ ಬರ್ತದೆ, ಆ ಸರ್ಕಲ್ ಅಲ್ಲಿ ಅಡ್ಡ ಹಾಕೋದು. ಅಡ್ಡ ಹಾಕಿ ಇಲ್ಲೇನ್ ಮಾಡಿದ್ರು ಅದೇ ಕೆಲಸ ಮಾಡುವಂಥದ್ದು. ಒಂದು ಸಣ್ಣ ಹೀರೋಯಿನ್ ಮನೆ ಒಳಗಡೆ ಕೂಡಾಕಿ ಅವನ ಕಾರಲ್ಲಿ ಚಪ್ರಿ ಇಲ್ಲದೆ ನಿಲ್ಸಿದ್ರಲ್ಲ, ಅವತ್ತು ಯಾರು ಬಂದಿದ್ರು ಅಂತ ಪ್ರಶ್ನೆ. ಅವತ್ತು ಬಂದಿದ್ದು ಒಂದು ಜಗ್ಗೇಶ್ ಒಬ್ಬನೇ. ನಾನತ್ವ ಬೇಡ, ಆಮೇಲೆ ಅದೇನೋ ನಾನು ಅನ್ಬೇಡಿ, ಒಳ್ಳೇದಲ್ಲ ಅದೆಲ್ಲ. ನೋಡಿದ್ರಲ್ಲ ನವರಸ ನಾಯಕ ಜಗ್ಗೇಶ್ ಮಾಡಿಕೊಂಡಿರೋ ಎಡವಟ್ಟುಗಳನ್ನ. ಹೀಗೆ ಒಂದರ ಮೇಲೊಂದು ವಿವಾದ ಮೈ ಮೇಲೆ ಎಳೆದುಕೊಳ್ಳುತ್ತಲೇ ಇದ್ದಾರೆ ಜಗ್ಗೇಶ್. ಇವತ್ತು ಕೂಡ ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ರು. ಈ ಗಲಾಟೆ ಇಲ್ಲಾಗಬೇಕಾಗಿದ್ದಲ್ಲ, ಇದ್ರ ಹುನ್ನಾರ ಇದ್ದಿದ್ದು ರಾಮನಗರ ಸರ್ಕಲ್ ಅಲ್ಲಿ. ಯಾವ ಮಟ್ಟದಲ್ಲಿತ್ತು ಸರ್ ಈ ಒಂದು ಹುನ್ನಾರ ಅಂದ್ರೆ, ಜಗ್ಗೇಶ್ದು ಗಾಡಿ ಫೋಟೋ, ಮೊಬೈಲ್ ಎಲ್ಲದರಲ್ಲೂ ಕೂಡ ನನ್ನ ಚಲನವಲನಗಳನ್ನೆಲ್ಲ ಕಳಿಸೋದು. ಎಲ್ಲಿ ಜಗ್ಗೇಶ್ ಗಾಡಿ ರಾಮನಗರದ ಸರ್ಕಲ್ ಅಲ್ಲಿ ಬರ್ತದೆ, ಆ ಸರ್ಕಲ್ ಅಲ್ಲಿ ಅಡ್ಡ ಹಾಕೋದು. ಅಡ್ಡ ಹಾಕಿ ಇಲ್ಲೇನ್ ಮಾಡಿದ್ರು ಅದೇ ಕೆಲಸ ಮಾಡುವಂಥದ್ದು. ಯಾರು ನಮ್ಮ ದೇವರು, ನಮ್ಮನ್ನ ಬೆಳೆಸ್ತಾ ಇರುವಂಥವ್ರು, ನೋಡುವಂಥವ್ರು, ಚಪ್ಪಾಳೆ ಹಾಕೋರ ದೇವರೇ ವಿನಃ ನಮಗೆ ನಾವೇ ಬೋರ್ಡ್ ಹಾಕೊಂಡ್ಬಿಟ್ಟು ನಾನು ದೇವರಾಗ್ಬಿಟ್ಟಿದ್ದೀನಿ ಮಕ್ಕೂಗಿತಾರೆ ಜನ. ಅಷ್ಟು ಒಬ್ಬ ದೊಡ್ಡ ನಟನಿಗೆ ಯಾರೋ ಒಂದು ಸಣ್ಣ ಹೀರೋಯಿನ್ ಮನೆ ಒಳಗಡೆ ಕೂಡಾಕಿ ಕಾಲಿಗೆ ಚಪ್ಪಲಿ ಇಲ್ಲ, ಆ ಥರ ನಿಲ್ಲಿಸೋದು ಎಷ್ಟು ಮಟ್ಟಿಗೆ ಸರಿ? ಅವನಿಗೆ ಅವತ್ತು ಯಾವುದೋ ಒಂದು ಸ್ಥಿತಿಯಲ್ಲಿ ಇಡೀ ಪೊಲೀಸರು ಅವನಿಗೆ ಅರೆಸ್ಟ್ ಮಾಡಿ ಅವನ ಕಾರಲ್ಲಿ ಚಪ್ರಿ ಇಲ್ಲದೆ ನಿಲ್ಲಿಸಿದ್ರಲ್ಲ, ಅವತ್ತು ಯಾರು ಬಂದಿದ್ರು ಅಂತ ಪ್ರಶ್ನೆ ಕೇಳ್ತೀನಿ. ಎಷ್ಟು ಜನ ಸಿನಿಮಾ ನಟರು ಬಂದಿದ್ರಿ ನೀವು? ಅವತ್ತು ಬಂದಿದ್ದು ಒಂದು ಜಗ್ಗೇಶ್ ಒಬ್ಬನೇ. ನಾನು ಬೇಕಾದ್ರೆ ನಾನು ದೊಡ್ಡವನಾದರೂ ಪರವಾಗಿಲ್ಲ, ನಾವೆಲ್ಲ ಸಣ್ಣ ಕಲಾವಿದರು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಕಿತ್ಲಾಡಬೇಡಿ, ನಾನತ್ವ ಬೇಡ, ಆಮೇಲೆ ಅದೇನೋ ನಾನು ಅನ್ಬೇಡಿ, ಒಳ್ಳೇದಲ್ಲ ಅದೆಲ್ಲ. ಯಾವುದು ಪರ್ಮನೆಂಟ್ ಅಲ್ಲ ಈ ಪ್ರಪಂಚದಲ್ಲಿ, ವಯಸ್ಸು ಪರ್ಮನೆಂಟ್ ಅಲ್ಲ. ಜಗ್ಗೇಶ್ ಮಾಡ್ತಿರೋದು ತಪ್ಪು. ದರ್ಶನ್ ಜಗ್ಗೇಶ್ ಕೂರಿಸಿ ಮಾತನಾಡಿಸ್ತೀನಿ. ಜಗ್ಗೇಶ್ ದರ್ಶನ್ ಗಲಾಟೆ ವಿರುದ್ಧ ನಿರ್ಮಾಪಕ ಸಂದೇಶ್ ನಾಗರಾಜು ಗರಂ ಆಗಿದ್ದಾರೆ. ತಪ್ಪು ತಿದ್ದಿಕೊಂಡು ಮುಂದೆ ಹೋಗಲಿ ಎಂಬ ಕಿವಿಮಾತು ಹೇಳಿದ್ದಾರೆ. ಮಾತಾಡ್ಕೊಂಡ್ರು ಅವನು ನಮ್ಮನೆ ಅಲ್ವಣ, ಮಾತಾಡ್ಕೊಳ್ಳಿ ಅಂತ ನಾನು ಸುಮ್ಗಾಗಿದ್ದೀನಿ. ನನಗೆ ಗೊತ್ತಿಲ್ಲ ಇದು ಗಲಾಟೆ ಹಿಂಗಾಯ್ತದೆ ಅಂತ ಗೊತ್ತಾಗ್ಲಿಲ್ಲ ಅಂತ. ನಿಜವಾಗ್ಲೂ ಇದು ನಡೀತಾ ಇರೋದು ಸಿನಿಮಾ ರಂಗಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಇದು ಯಾವುದೂ ಸಂಬಂಧ ಇಲ್ಲ. ಇದು ವೈಯಕ್ತಿಕವಾಗಿ ನಡೀತಾ ಇರೋದು ಅಂತ ಅವ್ರು ಹೇಳ್ತಾವ್ರೆ. ಇವರು ಯಾತಕ್ಕೆ ಹಿಂಗಾಯ್ತು, ಯಾತಕ್ಕೆ ಬೇಕಾಗಿತ್ತ ಇದು ಅಂತ ದರ್ಶನ್ ಹೇಳ್ತಾ ಇದ್ದಾರೆ. ಜಗ್ಗೇಶ್ ಈ ಥರ ಎಲ್ಲ ಮಾತಾಡಬಾರ್ದು, ಪತ್ರಿಕೆಗಳ ಮೇಲೆ ಹರಿಯಾಗಬಾರ್ದು, ಆ ಮಾತು ಈ ಮಾತು, ರಾಯರನ್ನ ಹೆಸರು ಹೇಳ್ಬಾರ್ದು, ಗೌಡ್ರ ಜಾತಿ ತರಬಾರ್ದು, ಆಮೇಲೆ RSS ಈ ಮಹಾನ್ ಶಕ್ತಿ ಅದು ಅದನ್ನು ತರಬಾರ್ದು. ಇದೆಲ್ಲನೂ ಇವತ್ತು ನಿಮ್ಮ ಮುಖಾಂತರ ಅವರು ತಿಳಿ ಹೇಳ್ತೀನಿ. ಇದು ಇಲ್ಲಿಗೆ ಸರಿ ಹೋಗ್ಬಿಟ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಇಬ್ಬರನ್ನ ಕುಡಿಸ್ಬಿಟ್ಟೆ ನಾನು ಒಂದು ಪ್ರೆಸ್ ಮಾಡ್ತೀನಿ. ಚಿತ್ರರಂಗಕ್ಕೆ ಇದು ಒಳ್ಳೆಯದಲ್ಲ. ಫಿಲ್ಮ್ ಚೇಂಬರ್ ಮಧ್ಯಸ್ಥಿಕೆ ಮಾಡಲಿ. ಸ್ಯಾಂಡಲ್ವುಡ್ ಗಲಾಟೆ ಬಗ್ಗೆ ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ಹಾಗೂ ನಿರ್ಮಾಪಕ ಸಾರಾ ಗೋವಿಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಫಿಲ್ಮ್ ಚೇಂಬರ್ನಲ್ಲಿ ಕೂತು ಈ ವಿವಾದಕ್ಕೆ ತೆರೆ ಎಳೆಯೋ ಇಂಗಿತ ವ್ಯಕ್ತಪಡಿಸಿದ್ರು. ಈಗ ದರ್ಶನ್ ಡೈರೆಕ್ಟ್ ಆಗಿ ಇವರೇ ಮಾತಾಡ್ಬೋದಲ್ಲ, ಕೇಳಿ ಏನಪ್ಪ ಹಿಂಗಾಗಿದೆ, ನನ್ನ ಮಿಸ್ಟೇಕ್ ಆಗಿದೆ, ಅರ್ಥೈಸ್ಕೊಂಡ್ರು ಸರಿ ಇಲ್ಲ, ನಾನಂತವನಲ್ಲ ಅನ್ನೋದನ್ನ ಅವ್ರಿಗೆ ಕಂಪ್ಲೇಂಟ್ ಅವರು ಕೂಡ ಕೇಳಿ ಹೇಳ್ತಾರೆ, ಮತ್ತೆ ಸರಿ ಹೋಗುತ್ತೆ. ಹಂಗಾಗ್ಲಿಲ್ಲ ಅಂದ್ರೆ ಚೇಂಬರ್ಗೆ ಸೇರೋಣ, ನಾವೆಲ್ಲರೂ ಸೇರೋಣ. ಈಗ ಅವರು ಫಿಲಿಂ ಚೇಂಬರ್ಗೆ ಯಾರು ಬಂದಿಲ್ಲ. ನಿನ್ನೆ ಫ್ಯಾನ್ಸ್ ಜಗ್ಗೇಶ್ ಫ್ಯಾನ್ಸ್ಗಳು ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ. ಇದು
ಸಣ್ಣ ವಿಷಯ ಇಷ್ಟು ದೊಡ್ಡದಾಗಿದ್ದೇ ನಮ್ಗೆ ಆಶ್ಚರ್ಯ ಆಯ್ತು. ಇಡೀ ಸ್ಯಾಂಡಲ್ವುಡ್ಗೆ ಇದೊಂದು ಕಪ್ಪು ಚುಕ್ಕೆ ಅನ್ನೋ ಮಾತು ಈಗ ಎಲ್ಲಾ ಕಡೆ ಕೇಳ್ತಿದೆ. ಇದಕ್ಕೊಂದು ಇತಿಶ್ರೀ ಹಾಡೋ ಕೆಲಸ ಆಗ್ಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈಗಾಗಲೇ ಒಂದು ರೀತಿಯಲ್ಲಿ ಇತಿಶ್ರೀ ಹಾಡುವಂತಹ ಪ್ರಯತ್ನ ಕೂಡ ಆಗಿದೆ. ಯಾಕಂದ್ರೆ ಈಗಾಗಲೇ ದರ್ಶನ್ ಅವರು ಸಾರಿಯನ್ನ ಕೇಳಿದ್ದಾರೆ, ಅದಕ್ಕೆ ಮತ್ತೆ ಟ್ವೀಟ್ ಅನ್ನ ಮಾಡಿದ್ದಾರೆ ಜಗ್ಗೇಶ್ ಅವರು. ನನಗೀಗ ಸಮಾಧಾನ ಆಗಿದೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಅಲ್ಲಿಗೆ ಈ ಪ್ರಕರಣ ಇತ್ಯರ್ಥ ಆದ ಹಾಗೆ ಕಾಣಿಸ್ತಾ ಇದೆ. ಇನ್ನು ಪೊಲೀಸರು ಸ್ವಲ್ಪ ಯಾಮಾರಿದ್ರು. ಬೆಂಗಳೂರಲ್ಲಿ ಒಂದೆರಡು ಹೆಣಗಳು ಪಕ್ಕಾ ಬೀಳ್ತಾ ಇದ್ವು. ಯಾಕಂದ್ರೆ ಸುಮಾರು 2 ವರ್ಷದ ರೈವಲ್ ಅದು ಅಣ್ಣನನ್ನ ಕೊಂದ ಅಂತ ಒಂದು ಕಾಲದಲ್ಲಿ ಸ್ನೇಹಿತನಾದವನನ್ನೇ ಮುಗಿಸಲು ಭಾರಿನೇ ಸ್ಕೆಚ್ ನಡೆದಿತ್ತು. ಆ ಪ್ಲಾನ್ ಪೊಲೀಸರಿಂದ ಠುಸ್ ಆಗಿದೆ. ಅಣ್ಣನನ್ನು ಕೊಂದವನ ಕೊಲೆಗೆ ಗ್ಯಾಂಗ್ ಸ್ಕೆಚ್. ಪೊಲೀಸರು ಯಾಮಾರಿದ್ರೆ ಬೀಳ್ತಿತ್ತು ಹೆಣ. ಹೀಗೆ ಪೊಲೀಸರ ಕೈಗೆ ಸಿಕ್ಕಿರೋ ಇವರನ್ನ ಒಮ್ಮೆ ನೋಡಿ. ಇವರೆಲ್ಲ ಮಾರತಹಳ್ಳಿಯ ರೌಡಿ ಶೀಟರ್ ರೋಹಿತ್ ಟೀಮ್ ಮೆಂಬರ್ಸ್. ರೋಹಿತ್ ಎಂಬಾತ ಇದೇ ಮಾರತಹಳ್ಳಿ ಠಾಣೆಯ ರೌಡಿ ಶೀಟರ್ ಸೋಮು ಎಂಬಾತನ ಕೊಲೆಗೆ ಸ್ಕೆಚ್ ರೂಪಿಸಿದ್ದ. ಅದರಂತೆ ಸುಮಾರು 20 ದಿನಗಳ ಹಿಂದೆಯೇ ಮಂಗಳೂರಿನಿಂದ ರೌಡಿಗಳಾದ ವಿಶ್ವನಾಥ್ ಅಂಡ್ ಕಿರಣ್ ಗೌಡ ಎಂಬುವರನ್ನ ಕರೆಸಿಕೊಂಡು ಕೊಲೆಗೆ ಸ್ಕೆಚ್ ಹಾಕಿದ. ಅದರಂತೆ ನಿನ್ನೆ ರಾತ್ರಿ ಸೋಮುನನ್ನ ಮುಗಿಸ್ಬೇಕು ಅಂತ ತಯಾರಿ ನಡೆಸಿದ್ರು. ಸೋಮು ಗ್ಯಾಂಗ್ ಬರ್ತಿರೋದನ್ನೇ ಕಾಯ್ತಿದ್ರು. ಇದೇ ವೇಳೆ ಸಿಸಿಬಿ ಪೊಲೀಸರು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೇನು ಹೊಡೆದಾಟ ಶುರು ಆಗಬೇಕು ಅನ್ನೋಷ್ಟರಲ್ಲಿ ರೋಹಿತ್ ಗ್ಯಾಂಗ್ನ 10 ಜನ, ಸೋಮು ಗ್ಯಾಂಗ್ನ 5ರನ್ನ ಬಂಧಿಸಿದ್ದಾರೆ. 17 ಲಾಂಗು ಮಚ್ಚುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಮಂಗಳೂರಿಂದ ಕೂಡ ಕೆಲವು ಜನರಿಗೆ ಕರೆಸ್ಬಿಟ್ಟು ಹಲ್ಲೆ ಮಾಡಲಿಕ್ಕೆ ಒಂದು ಟೀಮ್ ರೆಡಿ ಮಾಡಿ ಅಲ್ಲಿಗೆ ಹೋಗುವಾಗ ಸಿಸಿಬಿ ಅವರು ಅವ್ರಿಗೆ ಇಂಟರ್ಸೆಪ್ಟ್ ಮಾಡಿ ದಸ್ತಗೀರು ಮಾಡಿದ್ದಾರೆ. ಅಣ್ಣನ ಕೊಲೆಗೆ ಪ್ರತೀಕಾರವಾಗಿ ಮರ್ಡರ್ ಸ್ಕೆಚ್. 1.5 ವರ್ಷದ ಹಿಂದೆ ರೋಹಿತ್ನ ಅಣ್ಣ ಮಂಜುನಾಥ್ನನ್ನ ಫೀನಿಕ್ಸ್ ಮಾಲ್ ಮುಂಭಾಗ ಸೋಮು ಅಂಡ್ ಗ್ಯಾಂಗ್ ಲಾಂಗು ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ರು. ಅಂದಿನಿಂದಲೂ ರೋಹಿತ್ ಟೀಮ್ ಸೋಮುನನ್ನ ಮುಗಿಸಲು ರೆಡಿಯಾಗಿದ್ರು. ಹೀಗಾಗಿ ಇಲ್ಲಿನ ರೌಡಿಗಳ ಬದಲು ಮಂಗಳೂರು ಸೇರಿದಂತೆ ಹಲವು ಕಡೆಗಳಿಂದ 10ಕ್ಕೂ ಹೆಚ್ಚು ಜನರನ್ನ ಕರೆಸಿದ. ಆದರೆ ಈ ಪ್ಲಾನ್ ಗೊತ್ತಾಗಿ ಸಿಸಿಬಿ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಅಟ್ಯಾಕ್ ಮಾಡಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಆದರೆ ಸೋಮ ಮತ್ತು ರೋಹಿತ್ ಎಸ್ಕೇಪ್ ಆಗಿದ್ದಾರೆ. ಅವರು 2 ವಾಹನದಲ್ಲಿ ಮಚ್ಚು ಲಾಂಗ್ ಸಮೇತ ಓಡಾಡ್ತಿರುವಾಗ ಅವ್ರನ್ನ ಹಿಡಿದು ಅವರಿಂದ 18 ಮಚ್ಚುಗಳನ್ನ ಜಪ್ತಿ ಮಾಡಿದೀವಿ. ಮತ್ತೆ 12 ಆರೋಪಿಗಳನ್ನ ನಾವು ದಸ್ತಗಿರಿ ಮಾಡಿದೀವಿ. ಇದರಲ್ಲಿ ಪ್ರಮುಖ ಆರೋಪಿ ಏನಿದ್ದಾನೆ ರೋಹಿತ್, ಅವನು ತಲೆ ಮಾರಿಸಿಕೊಂಡಿದ್ದಾನೆ. ಅತಿ ಶೀಘ್ರದಲ್ಲಿ ಅವನು ಕೂಡ ನಾವು ಬಂಧಿಸ್ತೀವಿ. ರೋಹಿತ್ ಹಾಗೂ ಸೋಮು ಇಬ್ರು ಮಾರತಹಳ್ಳಿ ಸುತ್ತಮುತ್ತ ರೌಡಿಸಂ ಮಾಡ್ಕೊಂಡಿದ್ರು. ಅಣ್ಣನ ಕೊಲೆಗೆ ಪ್ರತೀಕಾರವಾಗಿ ಸೋಮುನನ್ನ ಮುಗಿಸಿದ್ರೆ ಇಡೀ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡಬಹುದು ಅಂತ ರೋಹಿತ್ ಸ್ಕೆಚ್ ಹಾಕಿದ. ಈಗ ಸಹಚರರು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಪೊಲೀಸರು ರೋಹಿತ್ ಸೋಮುಗೆ ಬಲೆ ಬೀಸಿದ್ದಾರೆ. ಮಂಜುನಾಥಿಯನ್ ಕ್ರೈಮ್ ನೀರು ಸಿಗಲ್ಲ. ಯಾಕಂದ್ರೆ ಜಲಮಂಡಳಿ ಇಂದಿರಾ ಕ್ಯಾಂಟೀನ್ನ ನೀರಿನ ಸಂಪರ್ಕವನ್ನೇ ಕಟ್ ಮಾಡಿದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ನೀರು ಸಿಗಲ್ಲ. ವಾಟರ್ ಬಿಲ್ ಕಟ್ಟಿಲ್ಲ ಅಂತ ಸಂಪರ್ಕವೇ ಕಟ್. ಇಂದಿರಾ ಕ್ಯಾಂಟೀನ್ ಕಳೆದ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷೆ ಯೋಜನೆ. ಬಡವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಆಹಾರ ಪೂರೈಕೆ ಮಾಡುವ ಕ್ಯಾಂಟೀನ್. ಆದ್ರೆ ಈ ಇಂದಿರಾ ಕ್ಯಾಂಟೀನ್ಗೆ ಈಗಿನ ಬಿಜೆಪಿ ಸರ್ಕಾರ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಿಲ್ಲ ಅನ್ನೋ ಮಾತು ಕೇಳಿ ಬಂದಿದೆ. ಈಗ ಇಂದಿರಾ ಕ್ಯಾಂಟೀನ್ಗೆ ನೀರಿನ ಸಂಪರ್ಕ ಕೂಡ ಇಲ್ಲದಂತಾಗಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿರೋ 147 ಇಂದಿರಾ ಕ್ಯಾಂಟೀನ್ಗಳಿಗೆ ಜಲಮಂಡಳಿ ನೀರು ಪೂರೈಸುತ್ತಿದೆ. ಆದ್ರೆ ಈ ಜಲಮಂಡಳಿಗೆ ಬಿಬಿಎಂಪಿ ನೀರಿನ ಬಿಲ್ ಕಟ್ಟೇ ಇಲ್ಲ. ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ ಬರೋಬ್ಬರಿ 4,64,00,000 ಬಾಕಿ ಉಳಿಸಿಕೊಂಡಿದೆ. ಇದರಲ್ಲಿ ಬಡ್ಡಿಯೇ 1.5 ಕೋಟಿ ಸೇರಿದೆ. ಬಿಲ್ ಪಾವತಿಸಿ ಅಂತ ಬಿಬಿಎಂಪಿಗೆ ಹಲವು ಬಾರಿ ಗಮನಕ್ಕೂ ತರಲಾಗಿದೆ. ಒಟ್ಟು ಬ್ಯಾಲೆನ್ಸ್ ಇಂದಿರಾ ಕ್ಯಾಂಟೀನು ಮತ್ತು ಅದರ್ ಎಜುಕೇಷನ್ ಸೇರಿ 4.64 crores ಬಾಕಿ ಇದೆ. ನಾವು ಅವರಿಗೆ ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಇಂದಿರಾ ಕ್ಯಾಂಟೀನ್ ಕನೆಕ್ಷನ್ಸು RR ನಂಬರು BBMP ಹೆಸರಲ್ಲಿ ಇರೋದ್ರಿಂದ, BBMP ಇಂಜಿನಿಯರ್ ಹೆಸರಲ್ಲಿ ಇರೋದ್ರಿಂದ ನಾವು BBMPಗೆ ನಾವು ಫೋರ್ಸ್ ಮಾಡಿ BBMP ಕಡೆಯಿಂದ ದುಡ್ಡು ಕಟ್ಟಿ ಅಂತ ನಾವು ಹೇಳ್ತಾ ಇದ್ದೀವಿ. 147 ಇಂದಿರಾ ಕ್ಯಾಂಟೀನ್ನಿಂದ ಒಟ್ಟು 3,34,00,000 ಬಾಕಿ ಬರಬೇಕು. ಇದಕ್ಕೆ 1,30,30,00,000 ಬಡ್ಡಿ ಸೇರಿ ಒಟ್ಟು 4,64,00,000 ಪಾವತಿಸಬೇಕಾಗಿದೆ. ಹಲವು ಬಾರಿ ಬಿಲ್ ಪಾವತಿಸುವಂತೆ ನೋಟಿಸ್ ಕೊಟ್ಟಿದ್ರೂ ಬಿಬಿಎಂಪಿ ಕ್ಯಾರೆಯಂತಿಲ್ಲ. ಹೀಗಾಗಿ ಈಗಾಗಲೇ ಜಲಮಂಡಳಿ 20ಕ್ಕೂ ಹೆಚ್ಚು ಕ್ಯಾಂಟೀನ್ಗಳ ನೀರಿನ ಕನೆಕ್ಷನ್ ಕಟ್ ಮಾಡಿದೆ. ಹಲವು ತಿಂಗಳಿನಿಂದ ನೀರಿನ ಸರಬರಾಜು ಇಲ್ಲದೆ ಇಂದಿರಾ ಕ್ಯಾಂಟೀನ್ ನಡೆಸುವುದು ಕೂಡ ಕಷ್ಟವಾಗಿದೆ. ಕೆಲ ಕ್ಯಾಂಟೀನ್ಗಳು ವಾಟರ್ ಟ್ಯಾಂಕರ್ ಮೊರೆ ಹೋಗಿವೆ.
ಇಂದಿರಾ ಕ್ಯಾಂಟೀನ್ ಆರಂಭದಿಂದಲೂ ಕಾವೇರಿ ನೀರಿನ ಬಿಲ್ ಪಾವತಿಸಿಯೇ ಇಲ್ಲ. ಇದರಿಂದ ಬಿಡಬ್ಲ್ಯೂಎಸ್ಎಸ್ಬಿಗೂ ತೊಂದರೆ ಆಗಿದೆ. ಬಿಲ್ ಕಟ್ಟದೆ ಬಿಬಿಎಂಪಿ ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಬಡ ಜನರಿಗೂ ತೊಂದರೆಯಾಗ್ತಿದೆ. ಶರಣು, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಬೆಂಗಳೂರಲ್ಲಿ ಬೆಂಗಳೂರಿನ ಉಳಿದ ಸುದ್ದಿ ಬ್ರೇಕ್ ಆದ್ಮೇಲೆ. ಮನೆ ಬೀಗ ಹಾಕಿ ಪಾಟೋ, ಕಿಟಕಿ ಅಥವಾ ಗೋಡೆ ಮೇಲೆ ಇಟ್ಟು ಹೊರಗಡೆ ಹೋಗ್ತೀರಾ? ಹಾಗೆ ಕೀ ಇಟ್ಟು ಹೋಗೋ ಮುನ್ನ ಒಮ್ಮೆ ಈ ಸ್ಟೋರಿ ನೋಡಿ. ಯಾಕಂದ್ರೆ ಸಾಮಾನ್ಯ ಜನರ ಈ ಅಭ್ಯಾಸವೇ ಈ ಖದೀಮರಿಗೆ ಬಂಡವಾಳವಾಗಿದ್ದು ಸದ್ದಿಲ್ಲದೆ ಮನೆಗೆ ಕನ್ನ ಹಾಕ್ತಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಎಷ್ಟೋ ಮಂದಿ ಹೊರಗೆ ಹೋಗುವಾಗ ಮನೆಗೆ ಬೀಗ ಹಾಕಿ ಅದನ್ನ ಅಲ್ಲೇ ಹೂವಿನ ಪಾಟ್, ಕಿಟಕಿಯಲ್ಲಿ ಅಥವಾ ಗೋಡೆಯ ಸಂದಿಯಲ್ಲಿ ಇಟ್ಟು ಹೋಗ್ತಾರೆ. ಇದರಿಂದ ಮನೆಯ ಬೇರೆ ಸದಸ್ಯರು ಬಂದಾಗ ಕೀ ಸಿಗಲಿ ಅನ್ನೋದು ಅವರ ಲೆಕ್ಕಾಚಾರ. ಆದರೆ ಇದನ್ನೇ ಗಮನಿಸಿಕೊಂಡಿದ್ದ ದುರುಳರಿಬ್ಬರು ಮನೆಯಲ್ಲಿ ಕಳ್ಳತನ ಮಾಡಿ ತಗಲಾಕೊಂಡಿದ್ದಾರೆ. ಈ ಫೋಟೋದಲ್ಲಿರುವ ಈ ಇಬ್ಬರು ಖದೀಮರ ಹೆಸರು ಸುನೀಲ್ ಮತ್ತು ಹೇಮಂತ್. ಹೆಬ್ಬಾಳ ನಿವಾಸಿಗಳಾದ ಇವರು ಮನೆ ಕಳ್ಳತನ ಮಾಡುವುದರಲ್ಲಿ ನಿಸ್ಸೀಮರು. ಮನೆ ಬೀಗ ಹಾಕಿದಂತೆ ಇದ್ರೂ ಮನೆಯಲ್ಲಿದ್ದ ಚಿನ್ನಾಭರಣ, ಹಣಕಾಸು ಮಾತ್ರ ಗಾಯಬಾಗ್ತಿತ್ತು. ಕಳ್ಳರು ಹೇಗೆ ಮನೆಯೊಳಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗದೆ ತಲೆಕೆಡಿಸಿಕೊಳ್ಳುವಂತೆ ತಮ್ಮ ಚಾಲಾಕಿತನ ತೋರಿಸ್ತಿದ್ರು. ಆದರೆ ಇಂಥ ನಟೋರಿಯಸ್ ಕಳ್ಳರು ಈಗ ಹೆಬ್ಬಾಳ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಈ ಇಬ್ಬರು ಆಸಾಮಿಗಳು ಇತ್ತೀಚೆಗೆ ಹೆಬ್ಬಾಳ ವ್ಯಾಪ್ತಿಯಲ್ಲಿ ರಾಜೇಶ್ವರಿ ಎಂಬುವರ ಮನೆಯಲ್ಲಿ ಕಳ್ಳತನ ಮಾಡಿದ್ರಂತೆ. ರಾಜೇಶ್ವರಿ ಮನೆ ಬೀಗ ಹಾಕಿ ಮನೆಯ ಗೋಡೆ ಮೇಲೆ ಕೀ ಇಟ್ಟು ಹೋಗಿದ್ರಂತೆ. ಪುನಃ ವಾಪಸ್ ಬಂದು ಮನೆಯಲ್ಲಿ ನೋಡುವಷ್ಟರಲ್ಲಿ ಮನೆಯಲ್ಲಿದ್ದ ಚಿನ್ನಾಭರಣ ಕಳ್ಳತನವಾಗಿದ್ದಂತೆ. ಇದರ ತನಿಖೆಗೆ ಇಳಿದ ಪೊಲೀಸರು ಕದ್ದ ವಸ್ತುಗಳನ್ನು ಮಾರುತ್ತಿದ್ದ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅವರೇ ಕಳ್ಳರು ಅನ್ನೋದು ಗೊತ್ತಾಗಿದೆ. ಮನೆ ಗೋಡೆ ಮೇಲೆ ಇಟ್ಟಿದ್ದ ಕೀ ತಗೊಂಡು ಕಳ್ಳತನ ಮಾಡಿದ್ದಾಗಿ ಖದೀಮರು ಬಾಯ್ಬಿಟ್ಟಿದ್ದಾರೆ. ಸುನೀಲ್ ಮತ್ತು ಹೇಮಂತ್ ಇವರು ಆ ಏರಿಯಾನಲ್ಲಿ ಲಾಸ್ಟ್ 5-6 ಮಂತ್ಸ್ನಲ್ಲಿ ಕೆಲವು HPT ಅಫೆನ್ಸಸ್ ಮಾಡಿದ್ದಾರೆ. ಆಲ್ಮೋಸ್ಟ್ 200 ಗ್ರಾಮ್ ಗೋಲ್ಡ್ ವರ್ತ್ 10 lakhs ನಮ್ಮವರು ಈ 4 ಕೇಸ್ಗಳಲ್ಲಿ ರಿಕವರ್ ಮಾಡಿದ್ದಾರೆ. ಆರೋಪಿ ಸುನಿಲ್ ಲಾರಿ ಚಾಲಕನಾಗಿದ್ದು ಕುಣಿಗಲ್ನಲ್ಲಿನ ಕೊಲೆ ಪ್ರಕರಣದಲ್ಲೂ ಆರೋಪಿಯಾಗಿದ್ದ ಎನ್ನಲಾಗಿದೆ. ಮತ್ತೊಬ್ಬ ಆರೋಪಿ ಹೇಮಂತ್ ಹೆಬ್ಬಾಳದ ಡಕಾಯಿತಿ ಕೇಸ್ನಲ್ಲಿ ಆರೋಪಿಯಾಗಿದ್ದನಂತೆ. ಸದ್ಯ ಬಂಧಿತರಿಂದ 10 ಲಕ್ಷ ಮೌಲ್ಯದ 199 ಗ್ರಾಂ ಚಿನ್ನಾಭರಣವನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಅಂದ ಕೂಡಲೇ ಗುಣವಾಗದ ಕಾಯಿಲೆ ಅಂತಾನೆ ಎಲ್ಲರೂ ಭಾವಿಸ್ತಾರೆ. ಆದ್ರೆ ಸರಿಯಾದ ಸಮಯಕ್ಕೆ ಅವರಿಗೆ ಚಿಕಿತ್ಸೆ ಸಿಕ್ಕರೆ ಬೇರೆಲ್ಲರಂತೆಯೇ ಸಾಮಾನ್ಯ ಬದುಕು ನಡೆಸಬಲ್ಲರು. ಪ್ರತಿಭೆ ಇರುವ ಈ ಮಕ್ಕಳು ಎಲ್ಲರಂತೆ ಕನಸುಗಳ ಬೆನ್ನೆತ್ತಬಲ್ಲರು. ಇದಕ್ಕೊಂದು ಸ್ಫೂರ್ತಿದಾಯಕ ಉದಾಹರಣೆ ಇಲ್ಲಿದೆ. ಬಿರು ಬಿಸಿಲಿನಲ್ಲಿ ನೆಟ್ ಪ್ರಾಕ್ಟೀಸ್ ಮಾಡ್ತಾ ಇರೋ ಈ ಬಾಲಕನ ಹೆಸರು ಪ್ರಜ್ವಲ್. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಕಾಡೆಮಿಯ ರಾಜ್ಯ ಮಟ್ಟದ 16 ವರ್ಷದೊಳಗಿನವರ ಕ್ರಿಕೆಟ್ ಟೂರ್ನಿಗೆ ಈತ ಆಯ್ಕೆಯಾಗಿದ್ದಾನೆ. ಅದರಲ್ಲೇನೋ ವಿಶೇಷ ಅಂತೀರಾ? ವಿಶೇಷ ಏನಂದ್ರೆ ಕ್ರಿಕೆಟ್ನಲ್ಲಿ ಸಾಧನೆ ಮಾಡಿರೋ ಈ ಪೌರ ಅಪರೂಪದಲ್ಲೇ ಅಪರೂಪದ ಗಾಶಿಯರ್ಸ್ ಡಿಸೀಸ್ ಅನ್ನೋ ಜೆನೆಟಿಕ್ ಕಾಯಿಲೆ ಪೀಡಿತ. ಪ್ರಜ್ವಲ್ಗೆ ಈಗ 14 ವರ್ಷ. ಈತ 2 ವರ್ಷದ ಮಗುವಾಗಿದ್ದಾಗಲೇ ಗಾಶಿಯರ್ಸ್ ಡಿಸೀಸ್ ಇರೋದು ಗೊತ್ತಾಗಿತ್ತು. ಈ ಕಾಯಿಲೆ ಇದ್ರೆ ತಿಂದ ಆಹಾರ ಪೋಷಕಾಂಶವಿಲ್ಲ ದೇಹದ ಎಲ್ಲಾ ಭಾಗಗಳಲ್ಲಿ ಚರ್ಮದ ಕೆಳಗೆ ಶೇಖರಣೆಯಾಗ್ಬಿಡುತ್ತೆ. ಬರ್ಬರ್ತಾ ಇದು ಜೀವಕ್ಕೆ ಮಾರಕವಾಗತ್ತೆ. 2.5 ತಿಂಗಳ ಮಗು ಬದುಕೋದೇ ಕಷ್ಟ ಅಂತಾನೆ ಅಂದು ವೈದ್ಯರು ಹೇಳಿದ್ರಂತೆ. ಡಾಕ್ಟರ್ಸ್ ಹೇಳ್ಬಿಟ್ರು ಮೇಡಮ್, ನಿಮ್ಗೆ ಆಕ್ಚುಲಿ ನಾವು 100% ನಾವು ಗ್ಯಾರಂಟಿ ಕೊಡಕ್ ಆಗಲ್ಲ, ನೀವು ಮತ್ತೆ ಏನಕ್ಕೆ ನಿಮ್ಗೆ ಏನು ಹೇಜ್ ಆಗಿ ಹೋಗಿದೆಯಾ ಈ ತರ ಎಲ್ಲ ಕೇಳಿದ್ರು ನಮ್ಗೆ. ಈ ಕಾಯಿಲೆಗೆ ಔಷಧಿ ಇದ್ರೂ ತುಂಬಾ ದುಬಾರಿ. ಬಡತನದಲ್ಲಿರೋ ಪ್ರಜ್ವಲ್ ಕುಟುಂಬ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಔಷಧಿ ಕೊಡಿಸುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದ್ರೆ ಈತನಿಗೆ 2.5 ವರ್ಷದ ಮಗುವಾಗಿದ್ದಾಗಿನಿಂದ ಉಚಿತ ಔಷಧಿ ಸಿಗ್ತಿದೆ. ಇದನ್ನ 15 ದಿನಕ್ಕೊಮ್ಮೆ ಕೊಡಿಸ್ಲೇಬೇಕು. ನಾವು 2.5 ವಯಸ್ಸಿಂದ ಅವನಿಗೆ 15 ದಿವಸಕ್ಕೊಮ್ಮೆ ERT ಅಂತ ಮೆಡಿಸಿನ್ ಕೊಡ್ತಾ ಇದ್ದೀವಿ. ಅವನಿಗೆ ಸಿಗ್ತಾ ಇರೋದು ಮೆಡಿಸಿನ್ ಕಂಪ್ನಿದು ಚಾರಿಟಬಲ್ ಆಕ್ಸೆಸ್ ಪ್ರೋಗ್ರಾಮ್ ಇಂದ ಬರ್ತಾ ಇರೋದು. ನಾವು ಈ ಟ್ರೀಟ್ಮೆಂಟ್ ಅವನಿಗೆ ಇಂದಿರಾ ಗಾಂಧಿ ಆಸ್ಪತ್ರೆದು ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ರೇರ್ ಡಿಸೀಸಸ್ ಅಲ್ಲಿ ಕೊಡ್ತಾ ಇದ್ದೀವಿ. ಈ ಅಪರೂಪದ ಕಾಯಿಲೆ ಇದ್ರೂ ಪ್ರಜ್ವಲ್ಗೆ ಯಾವ ಸಮಸ್ಯೆಯೂ ಆಗಿಲ್ಲ. ದಿನವಿಡೀ ಆಡ್ತಾ, ಬೇಕನಿಸ್ದಾಗ ತಿಂತ, ಆಟದ ಜೊತೆ ಪಾಠದಲ್ಲೂ ಚುರುಕಾಗಿರ್ತಾನೆ. ಈಗ KSCಯ ಅಂಡರ್ 16 ಟೀಮ್ಗೆ ಆಯ್ಕೆಯಾಗಿದ್ದಾನೆ. ಕಾಯಿಲೆ ಅಂದ್ರು
ಆಮೇಲೆ 15 ಡೇಸ್ ಒಂದ್ಸತಿ ಇನ್ಫ್ಯೂಷನ್ ಹಾಕ್ಸ್ಕೊತೀನಿ. 3 o'clockಗೆಲ್ಲ ಬರ್ತೀನಿ, ಬ್ಲಡ್ ಟೆಸ್ಟ್ ಮಾಡ್ತೀನಿ. ಡೈಲಿ 7:30 ಅಷ್ಟೊತ್ತು ಹೋಗ್ತೀನಿ. ಅಂದು ಮಗನನ್ನು ಕಳೆದುಕೊಳ್ಳುವ ನೋವಿನಲ್ಲಿದ್ರು ಪ್ರಜ್ವಲ್ ಪೋಷಕರು. ಈಗ ಖಾಯಿಲೆಗೆ ಸವಾಲೆಸೆದು ಸಾಧನೆ ಮಾಡಿರೋ ಮಗನ ಈ ಸಾಧನೆಗೆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವ ಪ್ರಜ್ವಲ್ ತಂದೆ ಖುಷಿಯಾಗಿದ್ದಾರೆ. ಇಷ್ಟು ಆರಾಮಾಗ್ತಾನೆ ಇವನು ನಮಗೆ ಕೈಗೆ ಸಿಗ್ತಾನೆ ಅನ್ನೋ ಗ್ಯಾರಂಟಿ ಇರಲಿಲ್ಲ. ಈಗಂತೂ ತುಂಬಾನೇ ನಾನು ಹೇಳ್ತಾ ಇದ್ದೀನಲ್ಲ, 99% ಅಲ್ಲ, ನಾವು 100% ಹೇಳ್ತಾ ಇದೀವಿ. ನಮ್ಮ ಮಗು ನಮಗೆ ಕೈಗೆ ಸಿಗ್ತಾನೆ ಅನ್ನೋ ಗ್ಯಾರಂಟಿನೇ ಇರಲಿಲ್ಲ. ನಮಗೆ ಇನ್ನೂ ತುಂಬಾ ಎಂಕರೇಜ್ ಆಗ್ತಾ ಇದೆ ಮೇಡಮ್. ಇವನು ಈ ತರ ಎಲ್ಲ ಮಾಡ್ತಾ ಇದ್ದಾನೆ, ಇವನು ಈ ತರ ಎಲ್ಲ ಇದು ಬೆಳವಣಿಗೆ ಇದೆ, ಇವನಲ್ಲಿ ಈ ತರ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಇದೆ. ಸಾವಿನ ಬಾಗಿಲಿನಿಂದ ಪ್ರಜ್ವಲ್ ಈಗ ಸಾಧನೆಯ ಶಿಖರದತ್ತ ಹೆಜ್ಜೆ ಹಾಕಿದ್ದಾನೆ. ರೇರ್ ಡಿಸೀಸ್ ಇದ್ದವರಿಗೆ ಪ್ರಜ್ವಲ್ ಒಂದ್ ರೀತಿಯಲ್ಲಿ ಆಶಾ ಕಿರಣ. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ. ನಟ ದರ್ಶನ್ ಕಾರನ್ನ ಅವರ ಹಿಂಬಾಲಿಸಿ ಬಂದಂತಹ ಅಭಿಮಾನಿಗಳನ್ನ ಯಜಮಾನ ಪ್ರೀತಿಯಿಂದ ಮಾತಾಡಿಸಿದ್ದಾರೆ. ಆಟೋ ಮೇಲೆ ಯಜಮಾನ ಪೋಸ್ಟರ್ ಅಂಟಿಸಿಕೊಂಡಿದ್ದ ವಿಕಲಚೇತನ ಅಭಿಮಾನಿ ಹಿಂಬಾಲಿಸಿದ್ದಾರೆ. ಈ ವೇಳೆ ಕಾರು ನಿಲ್ಲಿಸಿ ಆಟೋ ಚಾಲಕರನ್ನ ಮಾತನಾಡಿಸಿ ದರ್ಶನ್ ಮುನ್ನಡೆದರು. सच्ची ಪೊಗರು ಸಿನಿಮಾದಲ್ಲಿ ಬ್ರಾಹ್ಮಣರ ಅವಹೇಳನಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕ ಧ್ರುವ ಸರ್ಜಾ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಇಡೀ ಕುಟುಂಬ ಆಂಜನೇಯನ ಭಕ್ತರು, ಹನುಮನ ಆಶೀರ್ವಾದವೇ ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.